ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ಲ್ಯಾಂಡ್ ಸರ್ವೆಗೆ ಬೇಕಾದ ಸಂಪೂರ್ಣ ಮ್ಯಾಥಮೆಟಿಕ್ಸ್ ಕ್ಲಾಸುಗಳನ್ನು ಹೇಳಲಾಗುತ್ತದೆ ಹಾಗೂ ಈ ಕ್ಲಾಸುಗಳ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ, ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಹೊಸಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟುಡೇಸ್ ಟಾಪಿಕ್ ಇಸ್ ಟ್ರಯಾಂಗಲ್ಸ್ ಮೇಲೆ ಟೋಟಲ್ ಕವರೇಜ್ ಮಾಡೋದು. ಮೊದಲಿಗೆ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಹಾಗೂ ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸ್ ಮೇಲೆ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಕ್ಲಾಸಿಫಿಕೇಷನ್ ಆಫ್ ಟ್ರಯಾಂಗಲ್ಸ್. ಇಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಮೂರು ಬಾಹುಗಳು ಸೇಮ್ ಆಗಿರಬೇಕು. ಸೊ ಆವಾಗ ಇದೊಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗುಲರ್. ಅದೇ ರೀತಿ ಇಲ್ಲಿ ಐಸೋಸ್ಕೆಲೆನ್ ಟ್ರಯಾಂಗಲ್. ನೆಕ್ಸ್ಟ್ ಅದೇ ರೀತಿ ಅಕ್ಯೂಟ್ ಟ್ರಯಾಂಗಲ್, ರೈಟ್ ಟ್ರಯಾಂಗಲ್, ಅಬ್ಟ್ಯೂಸ್ ಟ್ರಯಾಂಗಲ್. ಸೊ ಇಲ್ಲಿ ಅವುಗಳ ಯಾವ ರೀತಿ ಅಂತ ನೋಡೋಣ. ಸೊ ಇದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏನಾಗಿರುತ್ತೆ, 3 ಈಕ್ವಲ್ ಸೈಡ್ಸನ್ನು ಹೊಂದಿರುತ್ತೆ. ಇವು ಈಕ್ವಲ್ ಸೈಡ್ಸ್ ಹೊಂದಿರುತ್ತೆ. ಐಸೋಸ್ಕೆಲ್ಸ್ ಟ್ರಯಾಂಗಲ್ ಏನಾಗಿರುತ್ತೆ, 2 ಈಕ್ವಲ್ ಅಂದರೆ 2 ಬಾಹುಗಳು ಮಾತ್ರ ಈಕ್ವಲ್ ಆಗಿರ್ತವೆ. ಇದು ಒಂದು ಬಾಹು ಡಿಫರೆಂಟ್ ಇರ್ತದೆ. ಇದು ನೆಕ್ಸ್ಟ್ ಸ್ಕೆಲೆನ್ ಟ್ರಯಾಂಗಲ್. ಇದು ಈಕ್ವಲ್ ಸೈಡ್ಸ ಒಂದು ಇರಂಗಿಲ್ಲ. ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್. ಅದೇ ರೀತಿ ಇಲ್ಲಿ ಅಕ್ಯೂಟ್ ಟ್ರಯಾಂಗಲ್ ಏನಾಗಿರುತ್ತೆ, 3 ಕೋನಗಳು ಲೆಸ್ ದೆನ್ 90 ಡಿಗ್ರಿ ಇರ್ತವೆ. ರೈಟ್ ಟ್ರಯಾಂಗಲ್ ಏನಾಗಿರುತ್ತೆ, ಒಂದು ಆ್ಯಂಗಲ್ ಬಂದ್ಬಿಟ್ಟು 90 ಡಿಗ್ರಿ ಇರ್ತದೆ. ನೆಕ್ಸ್ಟು ಅಬ್ಟ್ಯೂಸ್ ಟ್ರಯಾಂಗಲ್ ಏನಾಗಿರುತ್ತೆ, ಒಂದು ಆ್ಯಂಗಲು ಗ್ರೇಟರ್ ದೆನ್ 90 ಡಿಗ್ರಿ ಆಗಿರುತ್ತೆ. ಸೊ ಈಗ ಇಲ್ಲಿ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ಸನ್ನು ನೋಡೋಣ. ಇಲ್ಲಿ ಇನ್ಸೈಡ್ ಆರ್ ಅಂತ ಇವೆ, ಇವು ಇಂಟೀರಿಯರ್ ಆ್ಯಂಗಲ್ಸ್. ಔಟ್ಸೈಡ್ ಇರೋದು ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ 56 ಇದೆಯಲ್ಲ, ಇವು ಎಕ್ಸ್ಟೀರಿಯರ್ ಟ್ರಯಾಂಗಲ್. ಇದು ಕೆ ಇದೆಯಲ್ಲ, ಇದು ಎಕ್ಸ್ಟೀರಿಯರ್ ಟ್ರಯಾಂಗಲ್. ಇಲ್ಲಿ ಇದು ಎಕ್ಸ್ಟೀರಿಯರ್ ಟ್ರಯಾಂಗಲ್. ಇಲ್ಲಿ ಇನ್ಸೈಡು ಎಕ್ಸ್ ವೈ ಝೆಡ್ ಇವು 3 ಇವೆಯಲ್ಲ, ಇವು ಇಂಟೀರಿಯರ್ ಟ್ರಯಾಂಗಲ್. ಸೊ ನೆಕ್ಸ್ಟ್ ಇಲ್ಲಿ the exterior angle is equal to the sum of 2 opposite side interior angles. ಅಂದರೆ ಇಲ್ಲಿ ನೋಡ್ಬೋದು, ಇದು ಎಕ್ಸ್ಟೀರಿಯರ್ ಟ್ರಯಾಂಗಲ್. ಇದು ಯಾವುದಕ್ಕೆ ಈಕ್ವಲ್ ಆಗಿರ್ತದೆ ಅಂದರೆ ಆಪೋಸಿಟ್ ಸೈಡ್ದ ಇಂಟೀರಿಯರ್ ಟ್ರಯಾಂಗಲ್. ಸೊ ಇಲ್ಲಿ ಎಕ್ಸ್ಟೀರಿಯರ್ ಟ್ರಯಾಂಗಲ್ ಡಿ ಅಂತ ತೊಗೊಂಡಾಗ ಇದು ಈಕ್ವಲ್ ಟು ಎ ಮತ್ತು ಬಿಗೆ ಆಗಿರುತ್ತೆ. ಸೊ ಇದು 120 ಡಿಗ್ರಿ ಇದ್ದರೆ
ಇವು 60 ಪ್ಲಸ್ 60 ಇರ್ಬೋದು ಅಥವಾ 70 ಪ್ಲಸ್ 50 ಇರ್ಬೋದು. ಈ ರೀತಿ ಇರ್ತವೆ. ಸೊ ಇಲ್ಲಿ ದ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್ ಆ್ಯಂಡ್ ಎನಿ ಪಾಲಿಗಾನ್ ಈಸ್ 360 ಅಂದ್ರೆ ಔಟ್ಸೈಡ್ದು 3 ಆ್ಯಂಗಲ ಕೂಡಿಸಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತೈತಿ, ಟೋಟಲ 360 ಡಿಗ್ರಿ ಇರ್ತೈತಿ. ಅದು ಔಟ್ಸೈಡ್ ಎಕ್ಸ್ ವೈ ಜೆಡ್ ಯಾವುದೇ ಒಂದು ಟ್ರಯಾಂಗಲ್ದ ಎಕ್ಸ್ಟೀರಿಯರ್ ಆ್ಯಂಗಲ್ ಕೂಡಿಸಿದಾಗ ನಮಗೆ 360 ಡಿಗ್ರಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಅದ ಸೇಮ್ ಕೊಟ್ಟರು. ಎಕ್ಸ್ಟೀರಿಯರ್ ಇ ಈಕ್ವಲ್ ಟು ಆ್ಯಂಗಲ್ ಇ ಈಕ್ವಲ್ ಟು ಇಂಟೀರಿಯರ್ ಎ ಪ್ಲಸ್ ಆ್ಯಂಗಲ್ ಬಿ. ಸೊ ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಈಗ ಈಕ್ವಲ್ ಟು ಯಾವ್ದು ಇರ್ತೈತಿ ಅಂದರೆ ಇಂಟೀರಿಯರ್ ಆಫ್ ಎ ಮತ್ತು ಬಿ ಆ್ಯಂಗಲ್ ಈಕ್ವಲ್ ಇರ್ತೈತಿ. ನೆಕ್ಸ್ಟ್ ಸಮ್ ಆಫ್ ಆ್ಯಂಗಲ್ಸ್ ಇನ್ ಅ ಟ್ರಯಾಂಗಲ್. ಸೊ ಅಂದ್ರೆ ಆ್ಯಂಗಲ್ದ ಟೋಟಲ್ ಸಮ್ ಎಷ್ಟಾಗಿರ್ತೈತಿ, ಯಾವುದೇ ಒಂದು ಟ್ರಯಾಂಗಲ್ದ ಸಮ್ 180 ಡಿಗ್ರಿ ಆಗಿರ್ತೈತಿ. ಯಾವ್ದು ಬೇಕಾದ್ರೆ ಟ್ರಯಾಂಗಲ್ ಇರ್ಬೋದು, ಈ ಥರನೂ ಇರ್ಬೋದು ಅಥವಾ ಈ ಥರನೂ ಇರ್ಬೋದು ಅಥವಾ ಈ ಥರನೂ ಇರ್ಬೋದು. ಸೊ ಯಾವುದೋ ಒಂದು ಟ್ರಯಾಂಗಲ್ದ ಕೋನಗಳ ಸಮ್ ಅಂದರೆ ಕೋನಗಳ ಮೊತ್ತ ಎಷ್ಟಾಗಿರ್ತೈತೆ ಅಂದರೆ 180 ಡಿಗ್ರಿ ಆಗಿರ್ತೈತಿ. ದ ಸಮ್ ಆಫ್ ದ ಆ್ಯಂಗಲ್ಸ್ ಇನ್ ಅ ಟ್ರಯಾಂಗಲ್ ಈಸ್ ಆಲ್ವೇಸ್ 180. ಸೊ ಇದ್ರ ಮ್ಯಾಗ ಎಕ್ಸಾಂಪಲ್ ಯಾವ ರೀತಿ ಕೇಳ್ಬೋದು ಅಂದ್ರೆ ಇಲ್ಲಿ ಫೈಂಡ್ ದ ಎಕ್ಸ್ ಅಂತ ಕೇಳ್ತಾನೆ. ಫೈಂಡ್ ದ ಎಕ್ಸ್. ಸೊ ಇಲ್ಲಿ ಎಕ್ಸ್ನ ಕೋನ ಎಷ್ಟು ಅಂತ ಕೇಳ್ತಾರೆ. ಆವಾಗ ನಮಗೆ ಗೊತ್ತಿರಬೇಕು ಇವು ಮೂರತ್ರ ಮೊತ್ತ 180 ಡಿಗ್ರಿ ಆಗಿರ್ತೈತಿ. ಈ 180 ಡಿಗ್ರಿ ಒಳಗೆ ಇದನ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ ಅಂತ ಅದು ಎಕ್ಸ್ ಆಗಿರ್ತೈತಿ. ಸೊ ಇಲ್ಲಿ ಇವು ಎರಡುಗಳ 65 ಪ್ಲಸ್ 57ಗಳ ಮೊತ್ತ ಎಷ್ಟಾಗುತ್ತೆ, 128 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 58 ಡಿಗ್ರಿ ಕೋನ ಎಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಇಲ್ಲಿ 52 ಅಂತ ಕೊಟ್ಟಿದ್ದಾರೆ. ಆನಂತರ ಇಲ್ಲಿ ಈ ರೀತಿ ಕೊಟ್ಟರೆ ಇದು 90 ಡಿಗ್ರಿ ಇರುತ್ತೆ. ಸೊ 90 ಪ್ಲಸ್ 52 is 142. ಸೊ ಟ್ರಯಾಂಗಲ್ ಟೋಟಲ್ ಸಮ್ ಎಷ್ಟಾಗಿರುತ್ತೆ 180. ಅದರಲ್ಲಿ 142 ಕಳೆದಾಗ ನಮಗೆ ಬರೋದು 38. ಸೊ ಈ ಆ್ಯಂಗಲ್ದ ಡಿಗ್ರಿ ಎಷ್ಟಂದ್ರೆ 38 ಡಿಗ್ರಿ. ನೆಕ್ಸ್ಟ್ ಇದು ಸೇಮ. ಇವು 82 ಪ್ಲಸ್ 55 ಎಷ್ಟಾಗುತ್ತೆ, 82 ಪ್ಲಸ್ ಟೋಟಲ್ 137 ಆಗುತ್ತೆ. 180ರಾಗ 137 ಕಳೆದ್ರೆ ಎಷ್ಟು ಬರ್ತೈತಿ, 43. ಸೊ ಇದು 43 ಡಿಗ್ರಿ ಆಗಿರುತ್ತೆ. 43 ಡಿಗ್ರಿ. ಸೊ ನೆಕ್ಸ್ಟನ್ನು ಅದೈತಿ ಆ್ಯಂಗಲ್ ಸಮ್ ಆಫ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್ ಅಂದರು. ದ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್ states that the angle of a triangle always
ಆ್ಯಡ್ ಅಪ್ ಟು 180. ಸೊ ಇವೆಲ್ಲ ಏನಾಗಿರ್ತಾವೆ 180 ಡಿಗ್ರಿನ ಆಗಿರ್ತಾವೆ. ಇದ್ರೊಳ ಸಮ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಇ ಆ್ಯಂಗಲ್ ಇ ಪ್ಲಸ್ ಆ್ಯಂಗಲ್ ಎಫ್ ಈಕ್ವಲ್ ಟು 180. ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಕ್ಯೂ ಪ್ಲಸ್ ಆ್ಯಂಗಲ್ ಆರ್ ಈಕ್ವಲ್ ಟು 180 ಡಿಗ್ರಿ. ಸೊ ಈ ರೀತಿ ಹಿಂಗೆ ಬರೆದ ಅಂತ ಇದು ಆ್ಯಂಗಲನ್ನು ಸೂಚಿಸುತ್ತೆ. ಸೊ ಹಿಂಗೆ ಬರೆದ್ರೆ ಇದು ಲೆಸ್ ದನ್ ಆಗಿರುತ್ತೆ. ಸೊ ಈ ರೀತಿ ಬರೋದಿಲ್ಲಿ ಎ ಅಂತ ಬರೆದ್ರೆ ಇದು ಆ್ಯಂಗಲ್. ನೆಕ್ಸ್ಟನ್ನು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂದ್ರೆ two triangles are said to be congruent if their sides have the same length and angles have a same measure. ಅವಕ್ಕೇನಾಗಿರ್ತಾವೆ ಅವ congruent triangles ಆಗಿರ್ತಾವೆ. Thus two triangles can be superimposed side to the side and angle to the angle. ಅಂದರೆ ಸೈಡ್ ಬೈ ಸೈಡ್ ಅವು ಏನಾಗಿರ್ಬೇಕು ಈಕ್ವಲ್ ಆಗಿರ್ತಾವೆ. ಆ್ಯಂಗಲ್ ಟು ಆ್ಯಂಗಲ್ ಅವು ಈಕ್ವಲ್ ಆಗಿರ್ತಾವೆ. ಸೊ ಇಲ್ಲಿ ನೋಡ್ಬೋದು ಇದೊಂದು ಸೈಡ್ ಎರಡು ಟ್ರಯಾಂಗಲ್ದು ಅಂದ್ರೆ ಎರಡು ತ್ರಿಭುಜದ್ದು ಸೈಡ ಈಕ್ವಲ್ ಆಗ್ಯಾವು. ಅದೇ ರೀತಿ ಆ್ಯಂಗಲ್ಗಳು ಈ ಆ್ಯಂಗಲ್ಲ ಈ ಬಿ ಆ್ಯಂಗಲ್ಲ ಈ ಆ್ಯಂಗಲ್ಗೆ ಈಕ್ವಲ್ ಅದ. ಅದೇ ರೀತಿ ಆ್ಯಂಗಲ್ ಸಿಗೆ ಆ್ಯಂಗಲ್ ಎಫ್ ಈಕ್ವಲ್ ಅದ. ಸೊ ಇಲ್ಲಿ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಡಿ ಕಾಂಗ್ರುಯೆಂಟ್ ಟ್ರಯಾಂಗಲ್ ಇದ್ದಾಗ ಮಾತ್ರ. ಸೊ ನೆಕ್ಸ್ಟ್ ಈ ಕಾಂಗ್ರುಯೆಂಟ್ ಟ್ರಯಾಂಗಲ್ ಒಳಗೆ ಸ್ವಲ್ಪ ಅದ್ರೊಳಗೆ ಟೈಪ್ಸ್ ಅದಾವು. ಇಲ್ಲಿ ನೋಡ್ಬೋದು 3 sides ಆರ್ ರೆಸ್ಪೆಕ್ಟಿವ್ಲಿ ಈಕ್ವಲ್. ಅಂದ್ರೆ 3 ಸೈಡ್ಸ ಈಕ್ವಲ್ ಇದ್ದಾಗ ಅದಕ್ಕೆ ಎಸ್ ಪಾಸ್ಯುಲೇಟ್ಸ್ ಅಂತ ಕರೀತಾರೋ. ಅಂದ್ರೆ ಸೈಡ್. ಸೊ ಇದೊಂದು ಸೈಡ್ ಈ ಸೈಡ್ ಇದ್ದಿದ್ದ ಈ ಸೈಡ್ಗೆ ಈಕ್ವಲ. ಅದೇ ರೀತಿ ಈ ಸೈಡ್ ಇದ್ದಿದ್ದ ಈ ಸೈಡ್ಗೆ ಈಕ್ವಲ. ಈ ಸೈಡ್ ಇದ್ದಿದ್ದ ಈ ಸೈಡ್ಗೆ ಈಕ್ವಲ. ಸೊ ಇದು ಎಸ್ ಪಾಸ್ಯುಲೇಟ್ಸ್. ಅದೇ ರೀತಿ ಇದು ಎಸ್ ಅಂದ್ರೆ 2 sides ಮತ್ತು 1 ಆ್ಯಂಗಲ. ಸೊ ಇಲ್ಲಿ ನೋಡ್ಬೋದು ಇದು ಒಂದು ಸೈಡ. ಈ ಸೈಡ್ ಇದ್ದಿದ್ದ ಈ ಸೈಡ್ಗೆ ಈಕ್ವಲ್ ಆಗಿರ್ತದೆ. ಈ ಸೈಡ್ ಇದ್ದಿದ್ದ ಈ ಸೈಡ್ಗೆ ಈಕ್ವಲ್ ಆಗಿರ್ತದೆ. ಸೊ ಇಲ್ಲಿ ಇದೊಂದು ಆ್ಯಂಗಲ್ ಎ ಹತ್ತವ್ರಿ, ಇಲ್ಲಿ ಆ್ಯಂಗಲ್ ಬಿ ಹತ್ತವ್ರಿ. ಇವೆರಡು ಈಕ್ವಲ್ ಆಗಿರ್ತಾವೆ. ಅವಾಗಿದ್ನ ಎಸ್ ಪಾಸ್ಯುಲೇಟ್ಸ್ ಅಂತ ಕರೀತಾರೋ. ಅದೇ ರೀತಿ ಎ ಪಾಸ್ಯುಲೇಟ್ಸ್ ಅಂದ್ರೆ ಇಲ್ಲಿ ಎರಡು ಆ್ಯಂಗಲ್, ಇದೊಂದು ಆ್ಯಂಗಲ, ಈ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಬಿ, ಆ್ಯಂಗಲ್ ಸಿ ಈಕ್ವಲ್ ಟು ಆ್ಯಂಗಲ್ ಡಿ. ಸೊ ಆ್ಯಂಗಲ್ ಸಿ ಇದ್ದಿದ್ದ ಆ್ಯಂಗಲ್ ಡಿಗೆ ಈಕ್ವಲ್ ಇರ್ತೈತಿ. ಆ್ಯಂಗಲ್ ಎ ಇದ್ದಿದ್ದ ಆ್ಯಂಗಲ್ ಬಿಗೆ ಈಕ್ವಲ್ ಇರ್ತೈತಿ. ಮತ್ತು ಎ ಸಿ ಸೈಡ್ ಏನೈತಿ ಬಿ ಡಿ ಸೈಡ್ಗೆ ಈಕ್ವಲ್ ಇರ್ತೈತಿ. ಸೊ 2 angles ದ included side ಆರ್ ರೆಸ್ಪೆಕ್ಟಿವ್ಲಿ ಈಕ್ವಲ್. ಅಂದರೆ ಎರಡು ಆ್ಯಂಗಲ ಒಂದು ಸೈಡ ಈಕ್ವಲ್ ಇದ್ರೆ ಅದನ್ನ ಎ ಪಾಸ್ಯುಲೇಟ್ಸ್ ಅಂತ ಕರೀತಾರೋ. ನೆಕ್ಸ್ಟ್ ಇಲ್ಲಿ RHS ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ ಅಂದ್ರೆ ಒಂದು 90 ಡಿಗ್ರಿ ರೈಟ್ ಆ್ಯಂಗಲ್ ಇರಬೇಕು. ಮತ್ತು ಹೈಪೋಟೆನ್ಯೂಸ್ ಇವ ಸೈಡ್ ಏನೈತಿ
ಈಕ್ವಲ್ ಇರಬೇಕು. ಸೊ ಅವಾಗ ಈಕ್ವಲ್ 90 ಡಿಗ್ರಿ ಇದ್ದಾಗ ಅವ ಈಕ್ವಲ್ ಬರತ್ತವು. ಇದೆ ಇವೆರಡು ಈಕ್ವಲ್ ಇದ್ದಾಗ ಸೈಡ್ ಇದು ಈಕ್ವಲ್ ಟು ಇದ್ದಾಗ ಏನೈತಿ ಹೈಪೋಟೆನಸ್ ಈಕ್ವಲ್ ಬರತೈತಿ. ಸೊ ಇದನ್ನು ಏನಂತಾರೆ ಅಂದ್ರೆ RHS ಪಾಸ್ಯುಲೇಟ್ಸ್, ರೈಟ್ ಆ್ಯಂಗಲ್ ಹೈಪೋಟೆನಸ್ ಸೈಡ್ ಅಂತ ಕರೀತಾರೆ. ನೆಕ್ಸ್ಟ್, in a triangle 4 basic types of sides: concurrent lines are altitudes, angle bisectors, medians and perpendicular bisectors ಅಂತಂದರು. concurrent ಲೈನ್ಸ್ ಏನಿರ್ತಾವೆ, ಅಲ್ಟಿಟ್ಯೂಡ್ಸ, ಆ್ಯಂಗಲ್ ಬಿಸೆಕ್ಟ್ಸ, ಮೀಡಿಯನ್ಸ, ಪರ್ಪೆಂಡಿಕ್ಯುಲರ್ ಬಿಸೆಕ್ಟ್ಸ ಇರ್ತಾವೆ ಅಂತ ಹೇಳ್ಯಾರು. ಇಲ್ಲಿ ಟ್ರಯಾಂಗಲ್ altitudes run from each vertex and meet opposite side at a right angle. The point where the three altitudes meet is the orthocenter. ಅಂದರೆ ಇಲ್ಲಿ ನೋಡ್ನು ಡಯಾಗ್ರಾಮ್ದಾಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆರ್ಥೋಸೆಂಟರ್ದ. ಸೊ ಇದರದ ರೈಟ್ ಆ್ಯಂಗಲ ಇಲ್ಲಿ ನೋಡಿ A B C P Q R. ಸೊ ಇಲ್ಲಿ ಬಿ ಸಿ ಕ ಎ ಪಿ ಲೈನ್ ಏನಿಲ್ಲ ಇದು ರೈಟ್ ಆ್ಯಂಗಲ. ಇಲ್ಲಿ ಎ ಬಿಗೆ ಕ್ಯೂ ಸಿ ರೈಟ್ ಆ್ಯಂಗಲ. ಇಲ್ಲಿ ಎ ಸಿಗೆ ಬಿ ಆರ್ ರೈಟ್ ಆ್ಯಂಗಲ. ಇವು ಮೂರು ಪಾಯಿಂಟ್ ಕೊಡೋದು ಏನೈತಲ್ಲ ಅದು ಆರ್ಥೋಸೆಂಟ್ರ. ಅದೇ ರೀತಿ ಇನ್ ಸೆಂಟರ್ ಅಂತ ಕರಿತಾರೆ. ಇನ್ ಸೆಂಟರ್ ಏನಂದ್ರೆ ಈ ಒಂದು ಟ್ರಯಾಂಗಲ್ ಅದ ಕೋನದ ಮಿಡಲ್ ಹೋಗಿ ಮೂರು ಲೈನ್ ಟಚ್ ಆಗೋದಕ್ಕೆ ಅದಕ್ಕೆ ಇನ್ ಸೆಂಟರ್ ಅಂತ ಕರೀತಾರೆ. ಸೊ ಇಲ್ಲಿ ನೆಕ್ಸ್ಟ್ ಸರ್ಕಂಫರೆನ್ಸ್ ಸೆಂಟರ್ ಅಂದ್ರೆ ಇಲ್ಲಿ ಇವ ಬಾಹುಗಳು ಅಂದ್ರೆ ಸೈಡ್ಸ್ ಈಕ್ವಲ್ ಇರಬೇಕು. ಅವಾಗ ಇವು ಮೂರು ಲೈನ ಮಿಡಲ್ ಆಫ್ ದ ಈ ಲೈನ್ದ ಮಿಡಲ್ ರೈಟ್ ಆ್ಯಂಗಲ್ ಫಾರ್ಮ್ ಆಗಿ ಹೋಗಿ ಸೇರೋ ಒಂದು ಪಾಯಿಂಟ್ಗೆ ಏನಂತಾರೋ ಸರ್ಕಮ್ ಸೆಂಟರ್ ಅಂತಾರೋ. ಅದೇ ರೀತಿ ಸೆಂಟ್ರಾಯ್ಡ್ ಅಂದ್ರೆ ಇಲ್ಲೂ ಮಿಡಲ್ ಆಫ್ ದ ಆ್ಯಂಗಲ್ ಅಂದ್ರೆ ಈ ಆ್ಯಂಗಲ್ದು ಮಿಡಲ್ ಲೈನ ಈ ಆ್ಯಂಗಲ್ದ ಮಿಡಲ್ ಲೈನ ಈ ಆ್ಯಂಗಲ್ದ ಮಿಡಲ್ ಲೈನ. ಸೊ ಇವು ಹೋಗಿ ಕೂಡು ಪಾಯಿಂಟ್ಗೆ ಏನಂತಾರೋ ಸೆಂಟ್ರಾಯ್ಡ್ ಅಂತಾರೋ. ಸೊ ನೆಕ್ಸ್ಟ್ ಇಲ್ಲಿ ಅಲ್ಟಿಟ್ಯೂಡ್ ಇಲ್ಲಿ ಅಲ್ಟಿಟ್ಯೂಡ್ ಕಂಡು ಹಿಡೀರಿ ಅಂತ ಕೇಳಿರ್ತಾರೋ. ಇಲ್ಲಿ ಎಚ್ ಕಂಡು ಹಿಡಿಬೇಕು. ಈ ಎಚ್ ಯಾವ ರೀತಿ ಕಂಡು ಹಿಡಿಬೇಕಂದ್ರೆ ಇದಕ್ಕೊಂದು ಥೇರಮ್ ಅದ, ಪೈಥಾಗೋರಸ್ ಥೇರಮ್. ಸೊ ಅದೇನೈತಿ ಎಚ್ ಸ್ಕ್ವೇರ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಅಲ್ಲ ಬಿ ಸ್ಕ್ವೇರ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಇದೇನೈತಿ ಎಕ್ಸ್ ಸ್ಕ್ವೇರ್. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿರ್ತೈತೆ ಅಂದ್ರೆ ಈ ಥರ ಸ್ಕ್ವೇರ ಈ ಎಕ್ಸ್ದ ಮತ್ತು ಈ ಎಚ್ದ ಸ್ಕ್ವೇರ್ಗೆ ಈಕ್ವಲ್ ಆಗಿರ್ತೈತಿ. ಸೊ ಇಲ್ಲಿ ನಾವೊಂದು ಎಕ್ಸಾಂಪಲ್ ತೊಗೋಬೋದು. ಯಾವುದಪ್ಪ ಅಂದ್ರೆ ಇಲ್ಲಿ ಬಿ ಅಂದ್ರೆ 10 ಸೆಂಟಿಮೀಟರ್ ಆಗ್ತವೆ ರೀ. ಸೊ ಇಲ್ಲಿ ಎಕ್ಸ್ ಅಂದ್ರೆ 8 ಸೆಂಟಿಮೀಟ್ರ್ ಆಗ್ತವೆ ರೀ. ಅವಾಗ ನಾವು ಎಚ್ ಕಂಡು ಹಿಡಿಬೇಕು. ಯಾವ ರೀತಿ ಕಂಡು ಹಿಡಿಬೇಕಂದ್ರೆ ಇಲ್ಲಿ 10 ಸ್ಕ್ವೇರ್ ಏನಾಗ್ತೈತಿ 100 ಆಗ್ತೈತಿ.
ಇಲ್ಲಿ ನಾವು ಎಚ್ ಕಂಡುಹಿಡಿಬೇಕು. ಸೊ ಪ್ಲಸ್ ಇದು ಎಚ್ ಸ್ಕ್ವೇರ್ ಆಗಿರ್ತೈತಿ. ಇಲ್ಲಿ 8 ಅಂದ್ರೆ 8 ಸ್ಕ್ವೇರ್ 64. ಸೊ ಎಚ್ ಈಕ್ವಲ್ ಟು 100 ಒಳಗೆ 64 ಹೋದ್ರೆ 36. ಸೊ ಎಚ್ ಸ್ಕ್ವೇರ್ ಈಕ್ವಲ್ ಟು 36 ಅಂದರೆ ಎಚ್ ಈಕ್ವಲ್ ಟು 6. ಸೊ ಎಚ್ ಬೆಲೆ 6 ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ, ಇಲ್ಲಿ ಎಕ್ಸ್ ಈಕ್ವಲ್ ಟು 3 ಅಂತ ತೋರಿ, ಎಚ್ ಈಕ್ವಲ್ ಟು 4 ಅಂತ ತೋರಿ. ಅವಾಗ ಬಿ ಸ್ಕ್ವೇರ್ ಕಂಡುಹಿಡಿಬೇಕು ನಾವು. ಹೈಪೋಟೆನಿಯಸ್ ಕಂಡುಹಿಡಿಯತ್ತ ಹೇಳ್ತಾರೆ. ಅಲ್ಟಿಟ್ಯೂಡ್ ಕೊಡ್ಲಿಕ್ಕಂದ್ರೆ ಹೈಪೋಟೆನಿಯಸ್. ಇಲ್ಲಿ ಬಿ ಸ್ಕ್ವೇರ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಅಂದರೆ ಇದು ಎಚ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಬಿ ಸ್ಕ್ವೇರ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಇದ್ದದ್ದು 16 ಪ್ಲಸ್ 3 ಸ್ಕ್ವೇರ್ ಇದ್ದದ್ದು 9. ಸೊ ಬಿ ಸ್ಕ್ವೇರ್ ಈಕ್ವಲ್ ಟು 25. ಸೊ ಬಿ ಈಕ್ವಲ್ ಟು 5. ಸೊ ಈ ಥರದ ಬಾಹು ಏಟಾಗಿರ್ತೈತಿ 5 ಸೆಂಟಿಮೀಟ್ರ. ಸೊ ಇಲ್ಲಿಗೆ ಕ್ಲಾಸ ಇದು ಕಂಪ್ಲೀಟ್ ಆಯಿತು. ಸೊ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಈ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳ್ದ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.